ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. RRB ಗ್ರೂಪ್ ಡಿ ಪ್ರಶ್ನೆಗಳು. ಅಕ್ಷರ ಮತ್ತು ಅಂಕಿ ಸಂಕೇತಗಳ ಸಂಕೇತೀಕರಣ, ಲೆಟರ್ ಟು ನಂಬರ್ ಕೋಡಿಂಗ್. ಚೇರ್ ಅನ್ನು 3 8 1 9 1 8 ಎಂದು ಬರೆದರೆ ಟೇಬಲ್ ಅನ್ನು ಹೇಗೆ ಬರೆಯುವಿರಿ? ಚೇರು ಸಿ 3ನೇ ಅಕ್ಷರ, ಎಚ್ 8ನೇ ಅಕ್ಷರ, ಎ 1ನೇ ಅಕ್ಷರ, ಐ 9ನೇ ಅಕ್ಷರ, ಆರ್ 18ನೇ ಅಕ್ಷರ. ಟೇಬಲ್ಲು ಟಿ 20ನೇ ಅಕ್ಷರ, ಎ 1ನೇ ಅಕ್ಷರ, ಬಿ 2ನೇ ಅಕ್ಷರ, ಎಲ್ 12ನೇ ಅಕ್ಷರ, ಇ 5ನೇ ಅಕ್ಷರ. ಆನ್ಸರ್ 20 1 2 1 2 5. ಮೋರ್ ಅನ್ನು 5 18 15 13 ಎಂದು ಬರೆದರೆ ಯಾಂಡ್ ಅನ್ನು ಹೇಗೆ ಬರೆಯುವಿರಿ? ಎಂ 13ನೇ ಅಕ್ಷರ, ಓ 15ನೇ ಅಕ್ಷರ, ಆರ್ 18ನೇ ಅಕ್ಷರ, ಇ 5ನೇ ಅಕ್ಷರ, ಡಿ 4ನೇ ಅಕ್ಷರ, ಎನ್ 14ನೇ ಅಕ್ಷರ, ಎ 1ನೇ ಅಕ್ಷರ, ಎಚ್ 13ನೇ ಅಕ್ಷರ. ಗ್ರ್ಯಾಂಡ್ ಅನ್ನು 9 2 0 3 1 6 6 ಎಂದು ಬರೆದರೆ CAT ಅನ್ನು ಹೇಗೆ ಬರೆಯುವಿರಿ? ಗ್ರ್ಯಾಂಡ್ ಜಿ 7ನೇ ಅಕ್ಷರ, 7ಕ್ಕೆ 2 ಕೂಡಿದರೆ 9. ಆರ್ 18ನೇ ಅಕ್ಷರ, 18ಕ್ಕೆ 2 ಕೂಡಿದರೆ 20. ಎ 1ನೇ ಅಕ್ಷರ, 2 ಕೂಡಿದರೆ 3. ಎನ್ 14ನೇ ಅಕ್ಷರ, 2 ಕೂಡಿದರೆ 16. ಡಿ 4ನೇ ಅಕ್ಷರ, 2 ಕೂಡಿದರೆ 6. ಸಿ 3ನೇ ಅಕ್ಷರ, 2 ಕೂಡಿದರೆ 5. ಎ 1ನೇ ಅಕ್ಷರ, 2 ಕೂಡಿದರೆ 3. ಟಿ 20ನೇ ಅಕ್ಷರ, 2 ಕೂಡಿದರೆ 22. ಒಂದು ಸಂಕೇತದಲ್ಲಿ GARIMA ಯನ್ನು 7 2 5 4 3 2 ಎಂದು, TINA ಯನ್ನು 6 4 8 2 ಎಂದು ಬರೆದರೆ MARTINA ಯನ್ನು ಹೇಗೆ ಬರೆಯುವಿರಿ? ಇಲ್ಲಿ G7 A2 R5 I4 M3 A2 T6 I4 N8 A2 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಎಂ ಇಲ್ಲಿ 3 ಇದೆ, 3. ಎ 2 ಇದೆ, 2. ಆರ್ 5 5. ಟಿ6 I4 N8 8. A2 ಒಂದು ಸಂಕೇತ ಭಾಷೆಯಲ್ಲಿ 3 5 7 9 6 ಅನ್ನು 4 4 8 8 7 ಎಂದು ಬರೆದರೆ 4 6 8 2 3 ಅನ್ನು ಹೇಗೆ ಬರೆಯುವಿರಿ? ಈ 3ಕ್ಕೆ 1 ಸೇರಿಸಿ 4. 5ರಲ್ಲಿ 1 ಕಳೆದ್ರೆ 4. 7ಕ್ಕೆ 1 ಸೇರಿಸಿ 8. 9ರಲ್ಲಿ 1 ಕಳೆದ್ರೆ 8. 6ಕ್ಕೆ 1 ಸೇರಿಸಿದ್ರೆ 7. ಈಗ 4 6 8 2 3ನ 4ಕ್ಕೆ 1 ಸೇರಿಸಿದ್ರೆ 5. 6ಕ್ಕೆ 1 ಕಳೆದ್ರೆ 5. 8ಕ್ಕೆ 1 ಸೇರಿಸಿದ್ರೆ 9. 2ಕ್ಕೆ 1 ಕಳೆದ್ರೆ 1. 3ಕ್ಕೆ 1 ಸೇರಿಸಿದ್ರೆ 4. PLA MA ಯನ್ನು 43 ಎಂದು ಬರೆದರೆ SANTA CRUZ ಅನ್ನು ಹೇಗೆ ಬರೆಯುವಿರಿ? P 16 ಅಕ್ಷರ, 16ನೇ ಅಕ್ಷರ, A 1ನೇ ಅಕ್ಷರ, L 12ನೇ ಅಕ್ಷರ, A 1ನೇ ಅಕ್ಷರ, M 13. ಒಟ್ಟು ಕೂಡಿಸಿದರೆ 43. ಈಗ ಎಸ್ 19ನೇ ಅಕ್ಷರ, ಎ 1ನೇ ಅಕ್ಷರ, ಎನ್ 14ನೇ ಅಕ್ಷರ, ಟಿ 20ನೇ ಅಕ್ಷರ, ಎ 1ನೇ ಅಕ್ಷರ, ಸಿ 3ನೇ ಅಕ್ಷರ, ಆರ್ 18ನೇ ಅಕ್ಷರ, ಯು 21ನೇ ಅಕ್ಷರ, ಜೆಡ್ 26ನೇ ಅಕ್ಷರ. ಒಟ್ಟು 123. ಒಂದು ವೇಳೆ
MIST AKE ಅನ್ನು 97654112 ಎಂದು, NAKED ಅನ್ನು 84123 ಎಂದು ಬರೆದರೆ INTIMATE ಅನ್ನು ಹೇಗೆ ಬರೆಯುವಿರಿ? ಇಲ್ಲಿ I 7ನೇ ಅಕ್ಷರ, I 7 N ಇಲ್ಲಿ 8 ಬರೆದಿದ್ದಾರೆ, 8 T 5 ಬರೆದಿದ್ದಾರೆ, 5 I 7 ಬರೆದಿದ್ದಾರೆ, 7 M 9 ಬರೆದಿದ್ದಾರೆ, A 4 ಬರೆದಿದ್ದಾರೆ, T 5 ಬರೆದಿದ್ದಾರೆ, E 2 ಬರೆದಿದ್ದಾರೆ, 2 ಒಂದು ವೇಳೆ ಹಸ್ಬೆಂಡ್ ಅನ್ನು 831215 ಎಂದು ಬರೆದರೆ ವೈಫ್ ಅನ್ನು ಹೇಗೆ ಬರೆಯುವಿರಿ? ಹಸ್ಬೆಂಡ್ H8 U 21 ಅಕ್ಷರ, ಅದನ್ನು 2 + 1 ಮಾಡಿದರೆ 3, S 19ನೇ ಅಕ್ಷರ, ಅದನ್ನು 1 + 9 ಮಾಡಿದರೆ 9 ಮಾಡಿ 1 ಬರೆದಿದ್ದಾರೆ, S 2ನೇ ಅಕ್ಷರ, A 1ನೇ ಅಕ್ಷರ, N 14ನೇ ಅಕ್ಷರ, 1 + 4 5, D 4. ಇಲ್ಲಿ 2 ಅಂಕಿ ಇರೋನು ಮಾತ್ರ ಕೂಡಿಸಿದ್ದಾರೆ. W 23ನೇ ಅಕ್ಷರ, 2 + 3 5, I 9ನೇ ಅಕ್ಷರ, F 6ನೇ ಅಕ್ಷರ, E 5ನೇ ಅಕ್ಷರ. ಒಂದು ವೇಳೆ WORSE ಅನ್ನು 98765 ಎಂದು ಬರೆದರೆ SORE ಅನ್ನು ಹೇಗೆ ಬರೆಯುವಿರಿ? W 9 O 8 R 7 S 6 E 5. ಈಗ S 6 ಬರೆದಿದ್ದಾರೆ, O 8 R 7 E 5. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.